ಸ್ನೇಹಿತರೆ ನಮಸ್ಕಾರ. ಕಾಂತಾರ ಇಡೀ ಜಗತ್ತೇ ತುಂಬ ನಿರೀಕ್ಷೆಯಿಂದ ನೋಡ್ತಿರುವಂಥ ಸಿನಿಮಾ ಅಂತ ಹೇಳಿದ್ರೆ ಅದು ಕಾಂತಾರ. ಕಾಂತಾರ ಈಗಾಗಲೇ ಯಾವ ಪರಿಪ್ರಮಾಣದಲ್ಲಿ ಸಾಧನೆಯನ್ನು ಮಾಡಿದೆ, ಕುತೂಹಲವನ್ನು ಹೆಚ್ಚಿಸಿದೆ ಅನ್ನೋದಕ್ಕೆ ಸಾಕ್ಷಿ ಬೇಕಾಗಿಲ್ಲ. ಈ ಹಿಂದೆ ಬಂದಂಥ ಕಾಂತಾರ ಸಿನಿಮಾವೇ ಇದಕ್ಕೆ ಸಾಕ್ಷಿ. ಈಗ ಕಾಂತಾರ 1 ಅಥವಾ ಕಾಂತಾರ ಪ್ರೀಕ್ವೆಲ್ ಅನ್ನುವಂಥ ಸಿನಿಮಾ ಮತ್ತೆ ಅದೇ ಕ್ರೇಜನ್ನು ಸೃಷ್ಟಿ ಮಾಡಿದೆ. ಆದರೆ ಮತ್ತೊಂದು ಭಾಗದಲ್ಲಿ ಕಟ್ ಮಾಡಿ ನೋಡಿದ್ರೆ ಕಾಂತಾರಕ್ಕೆ ಎದುರಾಗ್ತಿರುವಂಥ ಸಂಕಷ್ಟಗಳು ಒಂದಲ್ಲ ಎರಡಲ್ಲ. ಈ ಮೂಲಕ ದೈವವಾಣಿ ನಿಜವಾಗ್ತಿದೆ. ದೈವಾರಾಧನೆ ಮತ್ತು ದೈವಾರಾಧನೆಯ ಕಟ್ಟುಪಾಡುಗಳು ಜೊತೆಗೆ ದೈವಾರಾಧನೆಯ ನಂಬಿಕೆ ಬಗ್ಗೆನೇ ಸುದೀರ್ಘವಾಗಿ ಸಿನಿಮಾವನ್ನು ಮಾಡಿ ಗೆದ್ದಂಥ ರಿಷಬ್ ಶೆಟ್ಟಿಗೆ ಇದೇ ದೈವವೇ ಒಂದು ಕಠಿಣವಾದಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದು ಕೂಡ ಯಾವ ದೈವದ ಬಗ್ಗೆ ಸಿನಿಮಾವನ್ನು ಮಾಡಿದ್ರೋ ಅದೇ ದೈವವೇ ರಿಷಬ್ ಶೆಟ್ಟಿಗೆ ಮುನ್ನೆಚ್ಚರಿಕೆಯ ಮಾತುಗಳನ್ನು ಹೇಳಿತ್ತು. ಹೌದು, ಬಹುಶಃ ನಿಮಗೆ ನೆನಪಿರ್ಬೋದು, ಇದೇ ರಿಷಬ್ ಶೆಟ್ಟಿಗೆ ಪಂಜುರುಳಿ ದೈವ ಒಂದಷ್ಟು ಎಚ್ಚರಿಕೆ ಮಾತುಗಳನ್ನು ಹೇಳಿತ್ತು. ನಿನ್ನ ಸುತ್ತಲೂ ಕೂಡ ಶತ್ರುಗಳು ತುಂಬಿಕೊಂಡಿದ್ದಾರೆ, ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಗಳನ್ನು ಕೂಡ ಇಡಬೇಕು, ಪ್ರತಿಯೊಂದು ಹೆಜ್ಜೆಯೂ ಕೂಡ ಸವಾಲಿನ ಹೆಜ್ಜೆಗಳೇ ಆಗಿರ್ತದೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ದೈವ ಕೊಟ್ಟಿತ್ತು. ಜೊತೆಗೆ ನಾನಿದ್ದೇನೆ ಎನ್ನುವಂಥ ಅಭಯವನ್ನು ಕೂಡ ಕೊಟ್ಟಿತ್ತು. ಇಷ್ಟಾದ ಮೇಲೆ ಮುಂದುವರೆದಂಥ ರಿಷಬ್ ಶೆಟ್ಟಿ ತಮ್ಮ ಸಿನಿಮಾದ ಚಿತ್ರೀಕರಣವನ್ನು ಆಲ್ಮೋಸ್ಟ್ ಅಲ್ಲಿ ಮುಗಿಸಿದ್ದಾರೆ. ಕೊನೆಯ ಹಂತದ ಚಿತ್ರೀಕರಣ ನಡೀತಾ ಇದೆ. ಈ ಹಂತದಲ್ಲಿ ಈಗ ಮತ್ತೊಂದು ವೆರಿ ಶಾಕಿಂಗ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಸುದ್ದಿಯೊಂದು ಇದೇ ಕಾಂತಾರ ಟೀಮ್ನಿಂದ ಬಂದಿದೆ. ಕೇವಲ ಒಂದು ತಿಂಗಳ ಒಳಗಡೆ 3ನೇ ಕೆಟ್ಟ ಸುದ್ದಿ ಈಗ ಇಡೀ ಕಾಂತಾರ ಟೀಮ್ಗೆ ಮಾತ್ರವಲ್ಲದೆ ಸಹಜವಾಗಿ ಕಾಂತಾರ ಸಿನಿಮಾವನ್ನು ಎದುರು ನೋಡ್ತಿರುವಂಥ ಅಭಿಮಾನಿಗಳಿಗೂ ಕೂಡ ದಿಗ್ಭ್ರಮೆಗೊಳ್ಳುವಂತೆ ಮಾಡಿದೆ. ಹೌದು, ಸಾಲು ಹಿನ್ನಡೆಗಳು, ಸಾಲು ಸವಾಲುಗಳು ಕಾಂತಾರ ಸಿನಿಮಾವನ್ನು ರಿಲೀಸ್ ಆಗೋಕ್ಕೆ ಬಿಡುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳುವಂತೆ ಮಾಡಿದೆ. ಈಗ ಚಿತ್ರದ ಜೂನಿಯರ್ ಆರ್ಟಿಸ್ಟ್ ಆಗಿದ್ದಂತಹ ವಿಜು ವಿಕೆ ಎನ್ನುವಂತಹ ವ್ಯಕ್ತಿ ಹೃದಯಾಘಾತದಿಂದ ಜೀವವನ್ನು ಬಿಟ್ಟಿರೋದು ಈ ರೀತಿಯಾದಂಥ ಕೆಟ್ಟ ಘಟನೆಗಳ ಮುನ್ನುಡಿಯ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ತಲೆಕೆಡ್ಸ್ಕೊಂಡು ಕೂತಿರುವಂಥ ಹೊಂಬಾಳೆ ಸಿನಿಮಾ ರಿಷಬ್ ಶೆಟ್ಟಿಯ ಮೇಲೆ ಒಂದಷ್ಟು ಭಾರಗಳನ್ನು ಕೂಡ ಹಾಕಿ ಕೂತುಬಿಟ್ಟಿದೆ. ಏನಾದರೂ ಮಾಡಿ ಸರ್, ನಿಮ್ಮ ಸಿನಿಮಾ ನೀವು ಹೇಗೆ ಮಾಡ್ತಿರೋ, ನೀವು ಹೇಗೆ ಹೇಳ್ತಿರೋ ಹಾಗೆ ಎನ್ನುವಂತಹ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಹೊಂಬಾಳೆ ಟೀಮ್ನವರು. ಕಾರಣವೂ ಕೂಡ ಇದೆ ರೀ. ಯಾಕಂತ ಹೇಳಿದ್ರೆ ಅಕ್ಟೋಬರ್ 2ರಂದು ರಿಲೀಸ್ ಆಗಲಿರುವಂಥ ಕಾಂತಾರ ಚಾಪ್ಟರ್ 1 ಅಂದರೆ ಕಾಂತಾರ ಪ್ರೀಕ್ವೆಲ್ ಸಿನಿಮಾಗೆ ಸಾಲು ಹಿನ್ನಡೆ ಆಗ್ತಿದೆ ಕಣ್ರಿ. ಈ ಮೊದಲು ಕಲಾವಿದರು ತೆರಳುತ್ತಿದ್ದಂಥ ಬಸ್ ಒಂದು ಅಪಘಾತಕ್ಕೆ ಒಳಗಾಯಿತು. ಆ ನಂತರ ಈ ತಂಡದ 2 ಆರ್ಟಿಸ್ಟ್ಗಳು ಅದರಲ್ಲಿ ಮೃತಪಟ್ಟರು. ಈಗ 2 ಆರ್ಟಿಸ್ಟ್ಗಳು ಜೀವ ಬಿಟ್ಟರು. ಈಗ ಚಿತ್ರದ ಜೂನಿಯರ್ ಆರ್ಟಿಸ್ಟು ವಿಜು ವಿಕೆ ಹೃದಯಾಘಾತದಿಂದ ಜೀವವನ್ನು ಬಿಟ್ಟಿದ್ದಾನೆ. ಇದಕ್ಕಿಂತ ಮುನ್ನ ಒಬ್ಬ ಆರ್ಟಿಸ್ಟು ಅಥವಾ ಈ ಕ್ರೂ ಮೆಂಬರ್ ಏನಿದ್ದಾನೆ ಈತ ನೀರಿನಲ್ಲಿ ಮುಳುಗಿ ಜೀವವನ್ನು ಬಿಟ್ಟಿದ್ದ. ಹೀಗೆ ಒಂದಲ್ಲ ಎರಡಲ್ಲ ಒಂದೊಂದು ದುರಂತಗಳು ಕೂಡ ದೈವದ ಎಚ್ಚರಿಕೆಯನ್ನು ಮತ್ತೆ ನೆನಪಿಸುವಂತೆ ಮಾಡ್ತಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1 ಚಿತ್ರದ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಸಿನಿಮಾಗೆ ಸಾಕಷ್ಟು ಅಡೆತಡೆಗಳು ಎದುರಾಗ್ತವೆ ಅನ್ನುವಂಥ ಸೂಚನೆಯನ್ನು ಕದ್ರಿಯ ಬಾರೇಬೈಲು ವಾರಾಹಿ ಪಂಜುರ್ಲಿ ಮತ್ತು ಜಾರಂದಯ್ಯ ದೈವದ ನೇಮೋತ್ಸವದಲ್ಲಿ ಹೇಳಿತ್ತು ಕೂಡ ದೈವ. ಆಗ ರಿಷಬ್ಗೆ ದೈವ ಎಚ್ಚರಿಕೆಯನ್ನು ಕೊಟ್ಟಿತ್ತು. ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡೋದಕ್ಕೆ ಸಂಚು ಹಾಕಿ ಕೂತಿದ್ದಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅಲ್ಲದೆ ಜಾಗೃತವಾಗಿರೋದಕ್ಕೆ ದೈವ ಸೂಚನೆಯನ್ನು ಕೊಟ್ಟಿತ್ತು. ಈಗ ಎಚ್ಚರಿಕೆ ನಿಜವಾಗ್ತಿದೆ ಎನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿದೆ. ಅದು 2024ರ ನವೆಂಬರ್ ತಿಂಗಳು ಶೂಟಿಂಗ್ ಸಲುವಾಗಿ ಜೂನಿಯರ್ ಕಲಾವಿದರನ್ನು ಕರೆದುಕೊಂಡು ಹೋಗ್ತಿದ್ದಂಥ ಮಿನಿ ಬಸ್ ಪಲ್ಟಿಯಾಗಿತ್ತು. ಕೊಲ್ಲೂರು ಸಮೀಪದ ಜಡ್ಕಳ ಬಳಿ ಈ ಘಟನೆ ನಡೆದಿತ್ತು. ಈ ಘಟನೆಯಲ್ಲಿ ಒಟ್ಟು 6 ಮಂದಿ ಗಾಯಗೊಂಡಿದ್ದರು. ಅಂದರೆ ಅವತ್ತೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಏನಾಯ್ತಪ್ಪ ಅಂತೇಳಿ. ಇದೇ ಮೇ ತಿಂಗಳಲ್ಲಿ ಈಚೆಗೆ ಕಾಂತಾರ ಚಾಪ್ಟರ್ 1 ತಂಡದಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ. ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟು MF ಕಪಿಲ್ ಅನ್ನೋನು ಇದೇ ಕೊಲ್ಲೂರಿನ ಸೌಪರ್ಣಿಕ ನದಿಯಲ್ಲಿ ಈಜೋದಕ್ಕೆ ಹೋಗಿ ಜೀವವನ್ನು ಬಿಟ್ಟಿದ್ದ. ಆ ದಿನ ಯಾವುದೇ ಶೂಟಿಂಗ್ ಇರಲಿಲ್ಲ. ಇದಕ್ಕೂ ಕಾಂತಾರ ಚಿತ್ರಕ್ಕೂ ಯಾವುದೇ ಲಿಂಕ್ ಮಾಡಬೇಡಿ ಅಂತೇಳ್ಬಿಟ್ಟು ಈ ತಂಡ ಕೇಳಿಕೊಂಡಿತ್ತು. ಆದರೆ ಏನಾಯಿತು? ಇದಾದ ಬಳಿಕ ಕೆಲವೇ ದಿನದಲ್ಲಿ ಮೇ 12ಕ್ಕೆ ಕಾಂತಾರ ಚಿತ್ರದ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಜೀವವನ್ನು ಬಿಡ್ತಾನೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಟ್ಟಿದ್ದಂಥ ಈತ ಕುಣಿತಾ ಇದ್ದಂಥ ವೇಳೆಯಲ್ಲೇ ಜೀವ ಬಿಟ್ಟುಬಿಡ್ತಾನೆ. ಇದನ್ನು ಕೂಡ ಅನೇಕರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ರಾಕೇಶ್ ಅಂತಿಮ ಕ್ರಿಯೆಗೆ ಅಥವಾ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ರಿಷಬ್ ಬರಲಿಲ್ಲ ಅನ್ನುವಂತಹ ತಕರಾರು ಕೂಡ ತೆಗೆದರು. ಆ ಬಳಿಕ ಸುಮಾರು ಒಂದು 20-21 ದಿನಗಳ ಬಳಿಕ ರಿಷಬ್ ಶೆಟ್ಟಿ ಹೋಗಿ ಮಾತನಾಡಿಸ್ಕೊಂಡು ಬಂದರು.
ಈಗ ಮತ್ತೊಂದು ಅವಘಡ ಸಂಭವಿಸಿದೆ. ಕೇರಳದ ತ್ರಿಶೂರ್ನ ವಿಜು ಕೆ ಅನ್ನುವಂತಹ ಒಬ್ಬ ವ್ಯಕ್ತಿ ಕಾಂತಾರ ಸಿನಿಮಾದ ಶೂಟಿಂಗಾಗಿ ಈ ಆಗುಂಬೆ ಸಮೀಪದ ಹೋಮ್ ಸ್ಟೇಗೆ ಬಂದಿದ್ದರು. ತೀರ್ಥಹಳ್ಳಿಯ ಆಗುಂಬೆ ಸಮೀಪದ ಹೋಮ್ ಸ್ಟೇಗೆ ಬಂದಿದ್ದರು. ಅಲ್ಲಿ ಜೂನ್ 11ರಂದು ಎದೆನೋವು ಕಾಣಿಸ್ಕೊಂಡು ಅಲ್ಲೇ ಜೀವವನ್ನು ಬಿಟ್ಟಿದ್ದಾರೆ. ಅಲ್ಲಿಗೆ 3 ಜೀವವನ್ನು ಬಿಟ್ಟಂತಾಯಿತು. ದುರಂತಗಳು ಸಾಲು ಸಾಲಾಗಿ ಎದುರಾದಂತಾಯಿತು ಅಂತಲೇ ಹೇಳ್ಬೋದು. ಈಗಿರುವಂಥ ಪ್ರಶ್ನೆ, ಹೀಗೆ ಒಂದೊಂದೇ ದುರಂತ ನಡೀತಾ ಹೋದರೆ ಕತೆ ಏನು ಅಂತೇಳಿ ನೀವೇ ಯೋಚನೆ ಮಾಡಿ. 36 ದಿನ ರೀ. 36 ದಿನದಲ್ಲಿ 3 ಕಲಾವಿದರು. ಮೇ 6, 2025ಕ್ಕೆ ಒಬ್ಬ, ಇದಾದ ಬಳಿಕ 6 ದಿನಗಳ ನಂತರ ಮೇ 12ರಂದು ಮತ್ತೊಬ್ಬ, ಈಗ ಇನ್ನೊಬ್ಬ, ಹೀಗೆ ಮೂವರು 36 ದಿನದ ಒಳಗಡೆ ಜೀವವನ್ನು ಬಿಟ್ಟಿದ್ದಾರೆ. ಇದೇ ಪಂಜುರ್ಲಿ ಕೊಟ್ಟಂತೆ ಎಚ್ಚರಿಕೆ ಅಲ್ಲದೆ ಇನ್ನೇನು ನೀವು ಹೇಳಿ. ಮೇಲ್ನೋಟಕ್ಕೆ ಕಾಂತಾರ ಚಿತ್ರತಂಡ ಇಲ್ಲಪ್ಪ ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ, ಇದು ಕಾಕತಾಳೀಯ ಅಂತೇಳಿ ಹೇಳ್ತಾ ಬರ್ತಾ ಇದ್ರು ಕೂಡ ಕಾಂತಾರ ಚಾಪ್ಟರ್ 1 ದೊಡ್ಡ ಬಜೆಟ್ನ ಚಿತ್ರ ಮತ್ತು ಅಪಾರ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥ ಸಿನಿಮಾ ಅಕ್ಟೋಬರ್ 2ಕ್ಕೆ ತೆರೆಗೆ ಬರಬೇಕು ಅನ್ನುವಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಈ ಹಂತದಲ್ಲಿ ಈ ರೀತಿಯಾದಂಥ ಸವಾಲುಗಳು ಎದುರಾಗ್ತಿರುವಂಥದ್ದು ಈಗ ರಿಷಬ್ ಶೆಟ್ಟಿಗೆ ಭಾರಿ ಸಂಕಷ್ಟವನ್ನು, ಭಾರಿ ತಲೆನೋವನ್ನು ತಂದಿಟ್ಟಿದೆ. ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡ್ತಾರೋ ಇಲ್ವೋ, ಇನ್ನೊಂದೇನಾದರೂ ಸಂಕಷ್ಟಗಳು ಎದುರಾಗ್ತವ, ಇನ್ನೆಷ್ಟು ನೋವುಗಳನ್ನು ನಾವು ನೋಡಬೇಕು, ಇನ್ನೆಷ್ಟು ದುರಂತಗಳನ್ನು ನಾವು ಎದುರಿಸಬೇಕು ಅನ್ನುವಂಥ ಪ್ರಶ್ನೆಯನ್ನು ಚಿತ್ರತಂಡದಲ್ಲಿ ಪರಸ್ಪರ ಮಾತನಾಡಿಕೊಳ್ತಾ ಇರೋದನ್ನು ನಾವು ಕೇಳಿಸ್ಕೊಳ್ತೇವೆ. ಈಗ ರಿಷಬ್ ಶೆಟ್ಟಿ ಮತ್ತು ತಂಡ 150 ದಿನಗಳ ಗಡುವಿನಲ್ಲಿ ಸಂಕಷ್ಟ ನಿವಾರಣೆಗೆ ಪ್ರಯತ್ನವನ್ನು ಮಾಡ್ತಿದೆ. ಅದಕ್ಕೋಸ್ಕರ ಸಾಕಷ್ಟು ಪೂಜೆ ಪುನಸ್ಕಾರ, ದೈವಾರಾಧನೆ, ಅದು ಇದು ಹರಕೆ ಹೋಮ ಎಲ್ಲವನ್ನು ಕೂಡ ಮಾಡಿದ್ದಾರೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಕಾಂತಾರ ಆರಂಭ ಆದಂಥ ದಿನದಿಂದನೂ ಕೂಡ ಈಗ ನೋಡಿ, ಮೊದಲ ಭಾಗದಲ್ಲಿ ಆ ರೀತಿ ಆಗಲಿಲ್ಲ. ಅಂದರೆ ಈಗ ಕಾಂತಾರ ಸೀಕ್ವೆಲ್ ಏನು ಬಂದಿತ್ತು ನೋಡಿ ಮೊದಲು, ಅದರಲ್ಲಿ ಆ ರೀತಿ ಏನೂ ಆಗಲಿಲ್ಲ. ಬಟ್ ಈಗ ಚಾಪ್ಟರ್ 1 ಬಂದಂಥ ಸಂದರ್ಭದಲ್ಲಿ, ಅಥವಾ ಈ ಸಿನಿಮಾದ ಮುಂದಿನ ಕತೆ, ಅದರಲ್ಲೂ ಕೂಡ ಇಲ್ಲಿ ಪ್ರಮುಖವಾಗಿರೋದೇ ದೈವಾರಾಧನೆಯ ಬಗ್ಗೆನೇ ಇರುವಂಥದ್ದು ಸ್ಟೋರಿ. ಇನ್ಫ್ಯಾಕ್ಟ್ ಯಾಕಂತ ಹೇಳಿದ್ರೆ ಅಲ್ಲಿ ರಿಷಬ್ ಅವರ ತಂದೆ ಮಾಯವಾಗ್ತಾರೆ. ಮಾಯವಾದಂತಹ ರಿಷಬ್ ಅವರ ತಂದೆ ಅದಕ್ಕಿಂತ ಮುಂಚೆ ಎಂತಹ ದೈವ ನರ್ತಕನಾಗಿದ್ದ, ದೈವದ ನುಡಿಯನ್ನು ಹೇಗೆ ಕೊಡ್ತಾ ಇದ್ದ, ದೈವ ಆವೇಶದ ಬಗ್ಗೆ ಹೇಗಿರ್ತಿತ್ತು ಕತೆ, ಅದರ ಜೊತೆಗೆ ಅಲ್ಲಿನ ಒಂದಷ್ಟು ಸೊಬಗುಗಳು, ಕರಾವಳಿ ಭಾಗದ ಸೊಬಗುಗಳು, ಅದನ್ನು ಕೂಡ ಸೇರಿಸಿ ಈ ಸಿನಿಮಾದಲ್ಲಿ ತೋರಿಸುವಂಥದ್ದು. ಜೊತೆಗೆ ದೈವದಿಂದ ಕೊಡುವಂತಹ ಸಂದೇಶಗಳೇನು, ದೈವದ ಮೂಲಕ ಕೊಡುವಂಥ ಸಂದೇಶ ಅಥವಾ ಎಚ್ಚರಿಕೆ ಏನು ಅನ್ನುವಂಥದ್ದು ಈ ಸಿನಿಮಾದ ಕಥೆ ಆಗಿರ್ತದೆ. ಯಾವುದು ಚಾಪ್ಟರ್ 1 ಕಥೆ ಆಗಿರ್ತದೆ. ಹಾಗಾಗಿ ದೈವದ ಬಗ್ಗೆ ಹೇಳಕ್ಕೆ ಹೋಗಿರೋದ್ರಿಂದ, ಮತ್ತು ಸಾಮಾನ್ಯವಾಗಿ ದೈವದ ಪಾಠ ಹೇಗಿರ್ತದೆ ಅಂತ ಹೇಳಿದ್ರೆ ಇದೇ ರೀತಿ ಇರ್ತದೆ. ಆದರೆ ಇಲ್ಲಿ ಮತ್ತೊಂದು ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅಂದರೆ ಭಾರಿ ಅಡೆತಡೆಗಳು ನಿನಗೆ ಎದುರಾಗ್ತವೆ, ನಾನು ರಕ್ಷಣೆಯನ್ನು ಕೊಡ್ತೀನಿ ಅಂತೇಳಿ. ಅಂದರೆ ಭಾರಿ ಅಡೆತಡೆಗಳು ಅಂತ ಹೇಳಿದ್ರೆ ಈ ರೀತಿನ ಅಡೆತಡೆ, ಅಷ್ಟು ಗಂಭೀರವಾದಂಥ ಅಡೆತಡೆನ. ಈಗ ಫಾರ್ ಎಕ್ಸಾಂಪಲ್ ಚಿತ್ರೀಕರಣ ಆಗಕ್ಕೆ ಇರೋದು, ಅಥವಾ ಜಾಗದ್ದು ಏನಾದರೂ ಕಿರಿಕಾಗೋದು, ಅಥವಾ ಬೇರೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಆಗೋದು, ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು, ಅದು ಬಿಡಿ, ಕಾಮನ್. ಬಟ್ ಒಂದು ಜೀವವೇ ಹೋಗುತ್ತೆ ಅಂತ ಹೇಳಿದ್ರೆ ಆ ಜೀವಕ್ಕೆ ಇರುವಂಥ ಬೆಲೆ ಯಾರು ತಿರ್ತಾರೆ? ಆ ಜೀವವನ್ನು ಮತ್ತೆ ತಂದು ಕೊಡೋಕ್ಕೆ ಸಾಧ್ಯನಾ? ಆ ಕುಟುಂಬಕ್ಕೆ ಈಗ ಫಾರ್ ಎಕ್ಸಾಂಪಲ್ 3 ಜನ ಹೋದ್ರಲ್ಲ, 3 ಜನರು ಕೂಡ ಒಂದೊಂದು ರೀತಿಯಲ್ಲಿ ಆ ಕುಟುಂಬಕ್ಕೆ ಆಧಾರ ಸ್ತಂಭಗಳೇ. ಅಂಥದ್ದನ್ನು ನಾವು ಮತ್ತೆ ವಾಪಸ್ ತಂದು ಕೊಡೋಕ್ಕೆ ಸಾಧ್ಯನಾ? ನಾವು ಆಧಾರ ಸ್ತಂಭ ಆಗೋಕ್ಕೆ ಸಾಧ್ಯನಾ? ಅಥವಾ ಯಾವುದೇ ಕಾಂತಾರ ತಂಡ ಆಗ್ಬೋದು, ಅಥವಾ ಇನ್ನೊಂದು ತಂಡ, ಮತ್ತೊಂದು ತಂಡ, ಯಾವುದಾದ್ರೂ ತಂಡ ಈ ರೀತಿ ಇಲ್ಲಿ ಒಂದು ಕುಟುಂಬಕ್ಕೆ ನೆಲೆ ಆಗೋದಕ್ಕೆ ಅಥವಾ ಒಂದು ನೆರವಾಗೋದಕ್ಕೆ ಸಾಧ್ಯನಾ? ಎಷ್ಟು ದಿನ ಆಗ್ತಾರೆ? 1 ದಿನ, 2 ದಿನ, 3 ದಿನ, ಜಾಸ್ತಿ ಟೈಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಒಂದು. ಎರಡನೇದು, ಈಗ ಕಾಂತಾರ ತಂಡದ ಚಿತ್ರೀಕರಣದ ಈ ದುರಂತಗಳು ಒಂದು ವೇಳೆ ಇನ್ನೂ ಹೆಚ್ಚಾಗ್ತಾ ಹೋಯಿತು ಅಂತ ಹೇಳಿದ್ರೆ ಯಾರು ಬರ್ತಾರೆ ಈ ಶೂಟಿಂಗಿಗೆ? ಅಯ್ಯೋ ದೇವ್ರೆ, ಸವಸ ಬೇಡಪ್ಪ, ಈ ಸಿನಿಮಾನೂ ಬೇಡ, ಈ ಸಿನಿಮಾದ ಸವಸನೂ ಕೂಡ ಬೇಡ ಅಂತೇಳಿ ದೂರ ಉಳಿದು ಬಿಡುವಂಥ ಚಾನ್ಸಸ್ ಕೂಡ ಇರ್ತದೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಸಿನಿಮಾ ತಂಡ ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ಳೋದು ಭಾರಿ ಉತ್ತಮ ಅಂತೇಳಿ ಅನಿಸುತ್ತೆ. ಓವರ್ ಕಾನ್ಫಿಡೆನ್ಸು ಮತ್ತು ಓವರ್ ಆಗಿ ಇಲ್ಲಪ್ಪ ಹಾಗೇನಿಲ್ಲಪ್ಪ ಅಂತೇಳಿ ಹೇಳ್ತಾ ಹೋಗೋದಕ್ಕಿಂತ ಒಂದು ಸೊಲ್ಯೂಷನನ್ನು ಹುಡ್ಕೊಳ್ಳೋದು ಬೆಟರ್ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿರುವಂಥ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.